ಆಯ್ತಾ ನೀನು ಮುಂದಿನ ವರ್ಷಕ್ಕೆ ಬೇರೆ ಮೇಳಕ್ಕೆ ಹೋಗುದಾದ್ರು ಹೋಗ್ಬಹುದು ಅಂತ ಹೇಳಿ ಅವ್ರ ಸೂಚನೆ. ಬಹುಶಃ ನನಗನ್ನಿಸ್ತು ಬಹುಶಃ ಮಂದರ್ತಿ ಅಮ್ಮನೇ ಅವ್ರ ಬಾಯಲ್ಲಿ ಹಾಗೆ ನುಡಿಸಿದ್ಲೋ ಏನೋ. ಯಾಕಂದ್ರೆ ಎಷ್ಟೋ ವರ್ಷದಿಂದ ನನಗೆ ನಿಮ್ಮ ಆಸೆ ಇತ್ತು ಆ ಕ್ಷೇತ್ರಕ್ಕೆ ಹೋದಾಗ ನನಗೆ ಒಂದು ವರ್ಷವೂ ಈ ಮೇಳದಲ್ಲಿ ಗೆದ್ದಿಲ್ಲ. ಅದೇ ಮಾರನೇ ವರ್ಷ ಚೈತ್ರ ಪಲ್ಲವಿ ಸಾಲಿಗ್ರಾಮ ಮೇಳದಿಂದ ಆಡುವ ಯಾವ ಪ್ರಸಂಗವೇ ಇರಲಿ, ಕಾಳಿಂಗನವರು ತೀರ್ಕೊಂಡ ನಂತರ ಅವರ ಮೇಳಕ್ಕೆ ಆ ವರ್ಷ ಮೇಘಮಯೂರಿ ಮತ್ತೆ ಇದು ಯಾವ್ದಾದ್ರು ಶೃಂಗ ಸಾರಂಗ ಏನೋ ಎರಡು ಪ್ರಸಂಗ ಬಂತು. ಮೇಘಮಯೂರಿ ಪುರುಷೋತ್ತಮ ಪೂಜಾ ಅವ್ರು ಬರೆದದ್ದು, ಶೃಂಗ ಸಾರಂಗ ಡಾಕ್ಟರ್ ಬರೆದದ್ದು. ಅದೇ ಮಾರನೇ ವರ್ಷ ನಮ್ಮ ಸೌಕೂರ್ ಮೇಳಕ್ಕೆ ಬಂತದ್ದು. ಸೌಕೂರ್ ಮೇಳವು ಹಾಗೆ ಅಲ್ಲಿಯೂ ಅಷ್ಟೇ ಒಳ್ಳೇದಾಗ್ತಿತ್ತು. ಸಾಲಿಗ್ರಾಮ ಮೇಳದಿಂದಲೂ ಒಂಚೂರು ಒಳ್ಳೇದಾಗ್ತದೆ ಅಂತ ಹೇಳಿದ ಅವರು ಇದ್ದಾರೆ ಕಂಡವರು. ಆಯ್ತಾ, ಮೇಘಮಯೂರಿ ಸಾಧಾರಣ ಒಂದು 200-300 ಪ್ರಯೋಗ ಆಯ್ತು ಆ ವರ್ಷ ಮಾರನೇ ವರ್ಷ. ಅದೇ ಮಾರನೇ ವರ್ಷ ಶೃಂಗ ಸಾರಂಗ. ಸಾಲಿಗ್ರಾಮ ಮೇಳದಲ್ಲಿ ಯಾವ ಪ್ರಸಂಗ ಆಯ್ತು ಅದು ಮಾರನೇ ವರ್ಷ ಸೌಕೂರ್ ಮೇಳಕ್ಕೆ ಆಗ್ತಿತ್ತು. ಆ ಪ್ರಸಂಗವಾಗಿ ಅಷ್ಟು ಚಂದ ಆಗ್ತಿತ್ತು. ಒಂದು ಕಾಲದಲ್ಲಿ ಸೌಕೂರ್ ಮೇಳ ಅನ್ನೋದು ಗಜಗಟ್ಟಿ ಮೇಳ, ಅಲ್ಲಿ ಈಗಲೂ ಆ ಹೆಸರು ಇದೆ. ಆಯ್ತಾ, ಆ ವರ್ಷ ಇದ್ದ ಕಲಾವಿದರ ಕೂಟ ಹಾಗೆ ಅಷ್ಟು ದೊಡ್ಡ ಕಲಾವಿದರ ಕೂಟವನ್ನು ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು, ಕೋಟ ಸುರೇಶ, ಬೆದರಾಡಿ ನರಸಿಂಹ, ಮತ್ತೆ ಅರಾಡಿ ಸರ್ವಣ್ಣ, ಆಜಿರಿ ಅರುಣ್ ಶೆಟ್ಟಿ, ಆಮೇಲೆ ಸುಳಗೋಡ್ ನಾರಾಯಣ ಇವರೆಲ್ಲ ಇದ್ರು. ಈಗ ಆಜಿರಿ ಅರುಣ್ ಶೆಟ್ಟರು ಮತ್ತೆ ಬೆದರಾಡಿ ನರಸಿಂಹ ಅವರೆಲ್ಲ ಮಂದರ್ತಿ ಮೇಳ 2ನೇ ವೇಷಧಾರಿ. ಇನ್ನ ಆ ಕಲಾವಿದರ ಕೂಟವನ್ನು ಮಾಡ್ಲಿಕ್ಕೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರ್ಬೇಕಲ್ಲ. ಆಮೇಲೆ 32 ವರ್ಷ ಸೌಕೂರ್ ಮೇಳ ತಿರುಗಾಟ ಮಾಡಿದೆ. ತಿರುಗಾಟದಲ್ಲಿ ಹಾಗೆ ನನಗೆ ದೇವಿ ಅನುಗ್ರಹದಿಂದ ಸಂಪಾದನೆ ಇರಬಹುದು, ಆಮೇಲೆ ಹೊರಗಿನಿಂದ ಗೌರವ ಇರಬಹುದು, ಸನ್ಮಾನಗಳಿರ್ಬಹುದು, ಪ್ರಶಸ್ತಿ ಪುರಸ್ಕಾರಗಳಿರ್ಬಹುದು, ಯಾವುದು ನನಗೇನು ಕಡಿಮೆ ಆಗ್ಲಿಲ್ಲ. ಆದ್ರೆ 32 ವರ್ಷ ತಿರುಗಾಟ ಆದ ನಂತರ ನಾನು ಏನೋ ಸೌಕೂರ್ ಮೇಳದ ಕುರಿತಾಗಿ ನನಗೆ ಬೇಸರ ಅಂತೇಳಿ ಏನಿಲ್ಲ, ಒಂದು ಬದಲಾವಣೆ ಮಾಡೋಣ ಅಂತ ಹೇಳುವ ಒಂದು ಮನಸ್ಸು ಬಂತು. ಅದಕ್ಕೆ ಕಾಲ 33 ವರ್ಷ ಒಂದೇ ಮೇಳದ ತಿರುಗಾಟ ಮಾಡಿದ್ದು. ನನಗೂ ಮನಸ್ಸಿನಲ್ಲಿ ಮಂದರ್ತಿ ಮೇಳಕ್ಕೆ ಒಂದು ವರ್ಷ ತಿರುಗಾಟ ಮಾಡ್ಬೇಕನ್ನುವ ಒಂದು ಮನಸ್ಸಿತ್ತು. ಯಾಕಂತ ಹೇಳಿದ್ರೆ ಮಂದರ್ತಿ ಮೇಳ ಎನ್ನುವಂತಹದ್ದು ನಮ್ಮ ಅಜ್ಜ ರಾಮಗಾಣಿಗರು ಮಂದರ್ತಿ ಗಂಡು ಅನ್ನುವ ಖ್ಯಾತಿ ಇದ್ದಿತ್ತಲ್ಲ ಒಂದು ಕಾಲದಲ್ಲಿ. ಅದಾದ ನಂತರ ನನ್ನ ಮಾವ, ಸೋದರ ಮಾವ ಕೋಡಿ ಶಂಕರ ಗಾಣಿಗ, ಆಯ್ತಾ, ಅವರಿದ್ದ ಮೇಳ ಅಲ್ಲ. ಒಂದು ವರ್ಷ ಆದ್ರೂ ನನಗೆ ಗೆಜ್ಜೆ ಕಟ್ಟಬೇಕು. ನನಗೆ ಮಂದರ್ತಿ ಹೋದಾಗ ನನಗೊಂದು ಆ ಕ್ಷೇತ್ರವನ್ನು ಕಂಡಾಗ ಅನಿಸ್ತಿತ್ತು, ಒಂದು ವರ್ಷ ನನಗೆ ಈ ಕ್ಷೇತ್ರದಲ್ಲಿ ಗೆಜ್ಜೆ ಕಟ್ಟುವ ಯೋಗ ಇಲ್ಲಲ್ಲ ದೇವ್ರೆ. ನಾನು ಯಜಮಾನ್ ಹತ್ರ ಕಿಶನ್ ಹತ್ರ ಹೇಳ್ತಾ ಇದ್ದೆ, ಒಂದು ವರ್ಷ ಅವ್ರು ಮಂದರ್ತಿ ಮೇಳಕ್ಕೆ ಹೋಯ್ಕ್ ಮಾರ್ರೆ ಅಂತ. ಅವಾಗ ಅವ್ರು ಹೇಳ್ತಾ ಇದ್ರು, ನಿನ್ನೆಂತ ಹರಕಿ ಇದ್ರಲ್ಲ ದೇವಸ್ಥಾನ ದಿವಸ ಈಗ ಗೆಜ್ಜೆ ಕಟ್ಟಿ ಬಾ, ಹಾಗೆ ಈಗೇನ್ ಹೇಳ್ತಾ ಇದ್ರು. ಮೇಳಕ್ಕೆ ಬಿಟ್ಟು ಇಲ್ಲಿಂದ ಬಿಟ್ಟು ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಆ ವರ್ಷ ತಿರುಗಾಟದ ಕೊನೆಯಲ್ಲಿ ಏನೋ ಒಂಚೂರು ನನ್ ಬಗ್ಗಾಗಿ ಈಗ ಕಿಶನಡರಿಗೆ ಕೆಟ್ಟ ಭಾವನೆ ಇದೆ ಅಂತ ನಾನು ಹೇಳುವುದಿಲ್ಲ. ಆ ವರ್ಷ ಅವ್ರ ಬಾಯಲ್ಲಿ ಬಂದ್ಬಿಡ್ತಪ್ಪ. ಅಂದ್ರೆ ಅಷ್ಟು ವರ್ಷದವರೆಗೂ ನನ್ನ ಕುರಿತಾಗದು ಇದ್ದದ್ದೇ ಅಲ್ಲ, ವೃತ್ತಿ ಮಾಸ್ತರಿ ಅನ್ನುವಂತಹದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದೆಯಲ್ಲ. ಹಾಗಾಗಿ ನನ್ನ ಕುರಿತಾಗಿ ಕೆಲವರು ಅಪಧ್ವನಿಯನ್ನು ಎತ್ತುವುದಕ್ಕಲ್ಲಿ ಕೆಲವರು ಸೌಕೂರಿನಲ್ಲಿ ಆರಂಭಿಸಿದ್ರಂತೆ. ಕಲಾವಿದರು ಕೂಟದಲ್ಲಿ ಇರಬಹುದು, ಅಲ್ಲಿಯ ಪರಿಸರದ ಕೆಲವು ಜನರು ಇರಬಹುದು. ಅಂದ್ರೆ ಯಾವ್ದಾದ್ರು ನಾನು ನಿಷ್ಠೂರವಾದಿ ಸ್ವಲ್ಪ, ಯಾವ್ದಾದ್ರು ಏನಿದ್ರು ಎದುರಿನ ಹೇಳುವ ಒಂದು ಸ್ವಭಾವದವನ, ಅದು ಕೆಲವರಿಗೆ ಆಗುದಿಲ್ಲ. ಆಯ್ತಾ, ಹಾಗಾಗಿ ಅವರನ್ನ ಬಿಡುವ ಅನ್ನುವ ಅಭಿಪ್ರಾಯ ಬಂತು. ಅಲ್ಲಿವರೆಗೆ ಕಿಶನ್ ರೆಡ್ಡಿ ಅವರು ನನ್ನ ಬಗ್ಗೆ ಯಾರು ಏನೇ ಹೇಳಿದ್ರು, ಇಲ್ಲಪ್ಪ ಅವ ಅಂತದ್ ಮಾಡ್ಲಿಕ್ಕಿಲ್ಲ, ಅವ ಆಗಿಲ್ಲ ಅಂತ ಹೇಳುವುದನ್ನ ಎಣಿಸಿದ್ರು ಅವರು. ಆ ವರ್ಷ ಅವ್ರ ಮನೆಯ ಬಾಯಲ್ಲೇ ಬಂತು, ಆಯ್ತಾ, ನೀನು ಮುಂದಿನ ವರ್ಷಕ್ಕೆ ಬೇರೆ ಮೇಳಕ್ಕೆ ಹೋಗುದಾದ್ರು ಹೋಗ್ಬಹುದು ಅಂತ ಹೇಳಿ ಅವ್ರ ಸೂಚನೆ. ಬಹುಶಃ ನನಗನ್ನಿಸ್ತು ಬಹುಶಃ ಮಂದರ್ತಿ ಅಮ್ಮನೇ ಅವ್ರ ಬಾಯಲ್ಲಿ ಹಾಗೆ ನುಡಿಸಿದ್ಲೋ ಏನೋ. ಯಾಕಂದ್ರೆ ಎಷ್ಟೋ ವರ್ಷದಿಂದ ನನಗೆ ನಿಮ್ಮ ಆಸೆ ಇತ್ತು ಆ ಕ್ಷೇತ್ರಕ್ಕೆ ಹೋದಾಗ ನನಗೆ ಒಂದು ವರ್ಷವೂ ಈ ಮೇಳದಲ್ಲಿ ಗೆಜ್ಜೆ ಕಟ್ಟು ಯೋಗ ಇಲ್ಲಲ್ಲ ದೇವ್ರೆ ಅಂತ ಎಣಿಸ್ತಿದ್ದೆ ನಾನು. ಆ ಯೋಗ ದೇವ್ರು ಕೊಡ್ಕಲ್ಲ, ಅದು ಇವ್ರು ಹೇಳ್ಬೇಕಲ್ಲ, ಇವ್ರು ಹೇಳಿದ್ರೆ ನಂಗೆ ಹೋಗ್ಲಿಕ್ಕೆ ಆಗುತ್ತೆ. ಒಳ್ಳೇದಾಯ್ತು. ಹೌದು, ಹಾಗಾದ್ರಿಂದ ನನಗೆ ಒಂದು ಒಳ್ಳೆ ಅವಕಾಶ ಅಂತ ಎಣಿಸ್ಕೊಂಡೆ. ಅದೇ ಮಾರನೇ ವರ್ಷ ಮಂದರ್ತಿ ಮೇಳಕ್ಕೆ ಬಂದೆ. ಮಂದರ್ತಿ ಮೇಳದಲ್ಲಿ ಕಳೆದ 2 ತಿರುಗಾಟಕ್ಕೆ ನಾನು ಹೋಗ್ಲಿಲ್ಲ. ಕಳೆದ ವರ್ಷ ಮಾಡಿದ್ರೆ ಮಂದರ್ತಿ ಮೇಳದ 3 ವರ್ಷ 22, 23, 24, 25, 21, 22, 22, 23, 24, 25, 26ಕ್ಕೆ ನಾನು ಮೇಳಕ್ಕೆ ಹೋಗ್ಲಿಲ್ಲ. ತಿರುಗಾಟ ಹೋಗ್ಲಿಲ್ಲ. ಈಗ ನೆಕ್ಸ್ಟ್ 3 ವರ್ಷ ತಿರುಗಾಟಕ್ಕೆ ಮಂದರ್ತಿ ಮೇಳದಲ್ಲಿ ಹಾಗೆ ಒಳ್ಳೆ ತಿರುಗಾಟ ಆಗಿದೆ. ಮೇಳದ ಬಗ್ಗೆ ನಾನು ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ವ್ಯವಸ್ಥೆ ಮೇಳ. ಆಮೇಲೆ ಏನು ಸಮಸ್ಯೆ ಇಲ್ಲ.
ಇಡೀ ತಿರುಗಾಟದ ಆಟ ಮುಂಚಿತವಾಗಿ ನಿರ್ಣಯ ಆಗಿರ್ತದೆ. ಅಲ್ಲಿ ವಿಷಯ ಇಲ್ಲ. ಕಲಾವಿದರಿಗೂ ಹಾಗೆ ಅವಾಗ ಇದು ಆಟ ಆಡಿಸುವವರು ಗೌರವದಲ್ಲಿ ಕಾಣ್ತಾರೆ. ನಮ್ ಕೆಲಸ ನಾವು ನಮ್ ಕೆಲಸ ಮಾಡ್ಕೊಂಡು ಅದು ಹೆಚ್ಚಿನ ಮತ್ತೆ ಒಂದು ಇದೆ ಏನಂತ ಹೇಳಿದ್ರೆ ಹೆಚ್ಚಿಗೆ ಅದು ಹರಕೆ ಆಟದ ಮೇಳಗಳಲ್ಲಿ ಹೆಚ್ಚಿಗೆ ಆಗುವುದಾಗಿ ಮಾರಣಕಟ್ಟೆ ಮೇಳದಲ್ಲೂ ಹಾಗೆ ಕಟೀಲು ಮೇಳದಲ್ಲೂ ಹಾಗೆ ಒಂದರ್ತಿ ಮೇಳ ದೇವಿ ಮದ್ಮಿ ಕ್ಷೇತ್ರ ದೇವಿ ಮದ್ಮಿ ಕ್ಷೇತ್ರ ಬಿಟ್ಟರೆ ಬೇರೆ ಪ್ರಸಂಗ ಆಗುದಿಲ್ಲ. ಅದು ಒಂಚೂರು ಬೇಜಾರು. ಯಾಕಂತ ಹೇಳಿದ್ರೆ ದಿವಸ ಅದೇ ಅದರಲ್ಲಿ ಮತ್ತೆ 5 ಮೇಳದ ಕೂಡಾಟ ಆಗ್ತದೆ. 5 ಮೇಳದ ಕೂಡಾಟ ಅದು ಕಲಾವಿದ ಅವಕಾಶ ಇಲ್ಲ. ಆಯ್ತಾ, ಹಾಗಾದ್ರಿಂದ ಮುಂದಿನ ವರ್ಷಕ್ಕೆ ಬನ್ನಿ ಅಂತ ಹೇಳಿ ನಾನೇ ಬರ್ತಿಲ್ಲ ಅಂತ ಹೇಳಿ ಬಂದೆ. ನೀವು ಕಳೆದ ವರ್ಷ ಎಲ್ಲೂ ಹೋಗಿಲ್ಲ? ಕಳೆದ ವರ್ಷ ಮೆಕ್ಕೆಗಟ್ಟೆ ಮೇಳಕ್ಕಂತ ಮಾತಾಡಿದ್ದೆ. ಮೆಕ್ಕೆಗಟ್ಟೆ ಮೇಳಕ್ಕಂತ ಮಾತಾಡಿದ್ದೆ, ಸಂಬಳ ಒಳ್ಳೇದಾಗ ಮಾತಾಡಿದ್ದ. ಹೌದು, ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಇಲ್ಲಿ ಹಾಲಾಡಿಯಲ್ಲಿ ಅಂಪರ್ನಲ್ಲಿ ತೋಟ ಮಾಡಿದೆ ಅಂದಲ್ಲ. ತೋಟ ಮಾಡಿದ್ ಸಾಧಾರಣ 27-28 ವರ್ಷ ಮೇಳ ಆಯ್ತು. ಪ್ರತಿ ದಿವಸವೂ ನಾನು ಇಲ್ಲಿಂದ ಮೇಳದಿಂದ ಬಂದ್ರು ಅಲ್ಲಿಗೆ ಹೋಗಿ ಸಾಯಂಕಾಲದವರೆಗೆ ಅಲ್ಲಿ ಒದ್ದಾಟ ಮಾಡಿ ಬಂದು ಏನ್ ತೋಟ? ಅಡಿಕೆ ತೋಟ. ಅಡಿಕೆ ತೋಟ ಒಂದು 2.25 ಎಕರೆ. ಅದು ಅಕ್ರಮ ಸಕ್ರಮ. ಅಲ್ಲಿ ಹೋಗಿ ಕೂತದ್ದು. ಸ್ವಲ್ಪ ಜನರೆಲ್ಲ ವಿರೋಧ ಇದ್ದಿತ್ತು. ಕಡೆಗೆ ನಮ್ಮ ಸೌಕೂರು ಮೇಳದ ಅಭಿಮಾನದಿಂದ ಅದೊಂದು ಸ್ವಲ್ಪ ಇದಾಯ್ತು. ಅದಕ್ಕೆ ಒಂದು ಪಂಚಾಯತ್ಗೆ ಕಿಶನ್ ರೆಡ್ಡಿ ಕೂಡ ಬಂದಿದ್ರು ಆ ದಿವಸ. ಆಯ್ತಾ, ಅನಂತರ 1-2 ಎಕರೆ ಜಾಗವನ್ನು ಅಲ್ಲಿ ಹಿಂದ್ಗಡೆಯಿಂದ ನಾವು ತಕೊಂಡದ್ದು. 1 ಎಕರೆ 4 ಎಕರೆ ಮೇಲೆ ಇದೆ. 4.25 ಎಕರೆ ಇದೆ. 1 ಎಕರೆ ನಾನು ತಗೊಂಡದ್ದು, 1 ಎಕರೆ ನನ್ನ ಅಳಿಯ ದೊಡ್ಡ ಮಗಳಿಗೆಲ್ಲ ತಗೊಂಡದ್ದು. ಅಷ್ಟು ಅಲ್ಲಿ ಅಲ್ಲೂ ಅಡಿಕೆ ತೋಟ ಮಾಡಿದ್ದೆ. ಅದು ಅಲ್ಲಿ ಸಣ್ಣದೊಂದು ಮನೆ ಮಾಡಿದ್ದೆ ಕಳೆದ ವರ್ಷ. ಅದು ಮೇ 12ನೇ ತಾರೀಕು ಗೃಹ ಪ್ರವೇಶ ಆಯ್ತು. ನಾನು ದಿವಸ ಅಲ್ಲಿ ಹೋಗ್ತಾ ಇರ್ತೇನೆ. ನಾನೀಗ ಬೆಳಿಗ್ಗೆ ಬೇಗ ಇಲ್ಲಿ ಚಾ ತಿಂಡಿ ಮುಗಿಸ್ಕೊಂಡು ಮನೆ ಅಲ್ಲಿ ಹೋಗ್ತೇನೆ. ಅಲ್ಲಿ ಸಾಯಂಕಾಲ 7 ಗಂಟೆ ತನಕ ಇದ್ದು ಇಲ್ಲಿ ಬರ್ತೇನೆ. ಈ ವರ್ಷ ಯಾವ ಮೇಳ? ಮುಂದಿನ ವರ್ಷಕ್ಕೆ ಸೌಕೂರು ಮೇಳಕ್ಕೆ ಯಜಮಾನ ಕರೆದಿದ್ದಾರೆ, ಗೂಡಿಗೆ ಅಂತ ಹೇಳಿ. ಬೇರೆ ಬೇರೆ ಮೇಳದಲ್ಲಿ ಅವಕಾಶ ಇದ್ದಿತ್ತು. ಅಮೃತೇಶ್ವರಿ ಮೇಳದಲ್ಲಿ ಕರೆದಿದ್ರು, ಮಾರಣಕಟ್ಟೆ ಮೇಳದಿಂದ ಕರೆದಿದ್ರು, ಕಮರ್ಶಿಯಲ್ ಮೇಳದಿಂದ ಸುಮಾರು ವರ್ಷದಿಂದ ಅಲ್ಲಿ ಒಬ್ರು ಸುಕುಮಾರ್ ಶೆಟ್ಟಿ ಅಂತ ಹೇಳುವರು ಕಮರ್ಶಿಯಲ್ ಅವರು ಲೆಕ್ಚರ್, ಅವರು ತುಂಬಾ ಆಸೆ ಪಟ್ರು ನನ್ನ ಕಮರ್ಶಿಯಲ್ ಮೇಳಕ್ಕೆ ಸೇರಿ ಮಾಡ್ಬೇಕಂತ ಹೇಳಿ. ಸಾಧ್ಯ ಆಗಲೇ ಇಲ್ಲ ನನಗೆ. ಅಂದ್ರೆ ಎಲ್ಲಾ ಮೇಳದ ಕರೆ ಇದ್ರು ನನಗೆ ಒಲ ಇರುವ ಸೌಕೂರು ಮೇಳದಲ್ಲಿ 33 ವರ್ಷ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿ. ಹೌದು, 30 ವರ್ಷ ನಾನು ಪ್ರತಿನಿಧಿಯಾಗಿ. ನಾನು ಮ್ಯಾನೇಜರ್ ಅಂತೇಳಿ ಯಜಮಾನ್ ಹತ್ರ ಹ್ಯಾಂಡ್ ಬಿಲ್ ಅಲ್ಲೆಲ್ಲ ಹಾಕುದು ಬೇಡ ಅಂತ ಹೇಳಿ ಪ್ರತಿನಿಧಿ ಅಂತ, ಸಂಚಾಲಕರ ಪ್ರತಿನಿಧಿ ಅಂತ ಹಾಕಿದ್ರು. ಯಾಕಂದ್ರೆ ಮ್ಯಾನೇಜರ್ ಮಾಡ್ಬೇಕಾದ ಎಲ್ಲ ಕೆಲಸವನ್ನು ನನ್ನ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮ್ಯಾನೇಜರ್ ಆದವ ಅಲ್ಲಿ ಆಟ ಆದ ನಂತರ ಅಲ್ಲಿ ರಂಗಸ್ಥಳ ಚೌಕಿಗಳನ್ನೆಲ್ಲ ಬಿಡಿಸಿ ವಾಹನಕ್ಕೆ ತುಂಬಿಸಿ ಆಟ ಆಗೋ ಜಾಗಕ್ಕೆ ಹೋಗಿ ಅಲ್ಲಿ ಅದನ್ನ ಖಾಲಿ ಮಾಡಿ ಅಲ್ಲಿ ರಂಗಸ್ಥಳ ಚೌಕಿ ಮಾಡಿ ತಾಳಮದಲೆ ಹಾಕಿ ಮೇಳದವ್ರಿಗೆ ಬಿಡಾರ ಇಡಿಸಿ ಇಷ್ಟು ಮಾಡಿ ಬರ್ಬೇಕಾಗ್ತದೆ. ನನ್ಗೆ ಅದು ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಇಲ್ಲಿ ತೋಟ ಗೀಟ ಮಾಡ್ಕೊಂಡಿದ್ದ. ಹಾಗಂತ ಅದಕ್ಕಿಂತ ಮೊದಲೆಲ್ಲ ಮಾಡ್ತಿದ್ದೆ. ಅಲ್ಲೇನಿತ್ತು, ನಾನು ರಂಗಸ್ಥಳ ಚೌಕಿ ಕೂಡ ಬಿಡಿಸಿ ವಾಹನಕ್ಕೆ ತುಂಬಿಸಿ ಲೋಡ್ ಮಾಡಿಸಿ ಮತ್ತೆ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿಸಿ ಕೆಲಸಗಾರ ಕಡಿಮೆ ಇದ್ದಾಗ ನಾವು ಕೈ ಹಾಕಿ ಮೇಳದಲ್ಲಿ ಮಾಡೋದು ಉಂಟು. ಬಟ್ಟೆ ಒಣಸೋದು ಉಂಟು, ಅಡಿಗೆ ಮಾಡೋದು ಉಂಟು, ಹೊರಿ ಹೊತ್ತದ್ದು ಉಂಟು. ಸೌಕೂರು ಮೇಳದಲ್ಲಿ ಅದೆಲ್ಲ ಆಗಿದೆ. ಆಯ್ತಾ, ಈಗೀಗ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ನಮ್ಮ ಇದು ಹೆಚ್ಚಾಯ್ತು. ಅದರಿಂದ ಮ್ಯಾನೇಜರ್ ಅಂತೇಳಿ ಹೇಳಿ ಹಾಕೋದು ಬೇಡ, ಪ್ರತಿನಿಧಿ ಅಂತ ಆರ್ಟಿಸ್ಟ್ ಮಾತ್ರ, ವೇಷ ಮಾತ್ರ, ಬಾಕಿ ಯಾವ್ದು ನನ್ನ ಆತಿಲ್ಲ ಅಂತ ಹೇಳಿದ್ದೆ. ಮಾತಾಡಿ. ಮತ್ತೆ ಸರ್, ನಿಮ್ಮ ಈ ಪ್ರವಾಸಿ ಯಕ್ಷಗಾನ ಮೇಳ ಇದೆ, ಮಹಾಗಣಪತಿ ಪ್ರವಾಸಿ ಯಕ್ಷಗಾನ 33ನೇ ವರ್ಷ ಈ ವರ್ಷಕ್ಕೆ. ಅದ್ರ ಬಗ್ಗೆ ಮಾತಾಡಿ. ಅದು ಮಳೆಗಾಲದಲ್ಲಿ ಏನಾಯ್ತು ಅಂದ್ರೆ ಆ ವರ್ಷ MG ಕಂಚನ್ ಅಂತ ಹೇಳೋರು ಗೋಳಿಗರಡಿ ಮೇಳ ಮಾಡಿದೆ ಅಂತ ಹೇಳಿ ಆವಾಗ ನಮ್ಗೂ ಅವ್ರಿಗೂ ಪರಿಚಯ ಆಯ್ತು. ಆ ನಂತರ ಹೀಗೆ ಅದ್ರ ನಂತರ ಅವ್ರು ಏನ್ ಹೇಳಿದ್ರು, ಮಳೆಗಾಲದಲ್ಲಿ 4 ಆಟ ಮಾಡೋಲ್ಲ ಮಾರ್ರೆ ಅಂತ ಹೇಳಿದ್ರು. ಅಡ್ಡಿಲ್ಲ ಮಾಡುವ ಅಂತ. ಹಾಗಾದ್ರೆ ಹೆಸರು ಯಾವ್ದು ಹಾಕುದು? ಅಮೃತೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಕೋಟ ಅಂತ ಹಾಕುವ. ಆ ವರ್ಷ ಪ್ರಥಮ ವರ್ಷ ನಾವು ಗುಂಡು ಕಾಂಚನೆಲ್ಲ ಒಟ್ಟಿಂದ ಒಂದು 7-8 ಆಟ ಮಾಡ್ತೇವೆ. ಶೃಂಗೇರಿ ಹೊಸದಾಗಿ ಇಲ್ಲಿ ದೂರ ಎಲ್ಲ ಹೊಯ್ಲಿಲ್ಲ, ಇಲ್ಲೆಲ್ಲ ಒಟ್ಟಿಂದ ಕಲೆಕ್ಷನ್ ಮಾಡಿ ಆಟ ಮಾಡುದು. ಮಳೆಗಾಲದ ಆಟ ಒಂದು 7-8 ಆಟ ಮಾಡಿದ್ ಪ್ರಥಮ ವರ್ಷ. ಅದ್ರ ಮೇಲೆ ಅವ್ರ ಗುಂಡು ಕಾಂಚನ ಏನ್ ಮಾಡಿ ಸ್ವಲ್ಪ ವಿಸ್ತಾರ ಮಾಡ್ಕೊಂಡ್ರು. ಆ ವರ್ಷ 1 ವರ್ಷ ಅಂತೂ 1 ವರ್ಷ 2 ವರ್ಷ MIT ಅಲ್ಲೇ ಹೋಗಿದ್ರಂತೆ ಉತ್ತರ ಕರ್ನಾಟಕಕ್ಕೆ, ಬಿಜಾಪುರ ಆ ಬದಿಗೆಲ್ಲ. ಹ್ಯಾಂಗ್ ಹೋದ್ರೆ ಗೊತ್ತಿಲ್ಲ ಪುಣ್ಯಾತ್. ಕಡೆಗೆ ಅವರ ತಿರುಗಾಟವನ್ನು ವಿಸ್ತಾರ ಮಾಡಿದ್ರು. ಸಾಧಾರಣ ಉತ್ತರ ಕರ್ನಾಟಕ ಎಲ್ಲ ಕಡೆ, ಹೈದರಾಬಾದ್, ಬೆಂಗಳೂರು, ಬೊಂಬೈ ಒಂದು ಹೋಗಿರ್ಲಿಲ್ಲ. ಅಷ್ಟು ಆಟ ಸಾಧಾರಣ ಒಂದು 55-60 ಆಟ ಮಾಡ್ತಾ ಇದ್ರು ಪ್ರತಿ ವರ್ಷ. ಹೌದು, 2 ವರ್ಷ ಆ ಸೆಟ್ಟಲ್ಲಿ ನಾನು ಹೋಗಿದ್ದೆ. ಗುಂಡು ಕಾಂಚನರ ಸೆಟ್ಟಿಗೆ ಹೋಗಿದ್ದೆ ಮಳೆಗಾಲದಲ್ಲಿ ಪ್ರತಿ ವರ್ಷ. ಆ ವರ್ಷ ಪ್ರಥಮ ಈ ಗೂಡ್ಸ್ ವ್ಯಾನ್ ಇತ್ತಲ್ಲ, ಗೂಡ್ಸ್ ವ್ಯಾನ್. ಈಗ ಆ ಟೈಪಿನ ಟೆಂಪೋ ಇಲ್ಲ ಈಗ. ಆ ವ್ಯಾನ್ ಅಲ್ಲಿ ಹೋಗುದು ನಾವು ಹಿಂದ್ ಬದಿಗೆ ಬಟ್ಟೆ ಹಾಸ್ಕೊಂಡು ಕೂತ್ಕೊಂಡು, ಚಾಪೆ ಹಾಸ್ಕೊಂಡು ಕೂತ್ಕೊಂಡು ಹೋಗ್ಬೋದು ಉತ್ತರ ಕರ್ನಾಟಕ.
ಅಲ್ಲಿ ಹೋಗುವಾಗ ರಸ್ತೆ ಯಾರು ಸರಿ ಇತ್ತ, ಅಯ್ಯೋ ಸಪೂರ ರಸ್ತೆ ಹೀಗೆಲ್ಲ ಆಗಲ್ಲ. ನಾಲ್ಕು ಚತುಷ್ಪದ ಆಗಿದೆ ಆ ಕಡೆಯಲ್ಲೆಲ್ಲ ಆಗಿದೆ. ಅಂತ ದಾರಿಯಲ್ಲಿ ಹೋಗಿ ಆಟ ಮಾಡಿ ಬರ್ತಿದ್ವು. ಅದು ಒಂದ್ ದಿವಸ ಆಟ ಇರುವುದಿಲ್ಲ, 100-200 ಕಿಲೋಮೀಟರ್ ಜರ್ನಿ ಒಂದೊಂದ್ ದಿವಸಕ್ಕೆ ಅಂತ ಅದ್ರಲ್ಲಿ ಮಾಡಿತ್ತು. ಕಡೆ 7 ವರ್ಷ ಅವರೊಟ್ಟಿಗೆ ಹೋದೆ. ಅದ ಕಡೆ 8ನೇ ವರ್ಷ 9ನೇ ವರ್ಷ ನಮಗೂ ಅವರಿಗೂ ಒಂಚೂರು ಮನಸ್ತಾಪ ಆಯ್ತು. ಹಾಗಾಗಿ ಅದೇ ಇದ್ದದ್ದೇ ಅಲ್ವಾ 4-8 ವರ್ಷ ಆದ ನಂತರ. ಹಾಗಾಗಿ ಅವರು ಬೇರೆ ಬೇರೆ ಉಪೇಂದ್ರ ನಾಗೇಂದ್ರಣ್ಣ ಅವ್ರು ಇವ್ರನ್ನೆಲ್ಲ ಐವೇಲ ಶೆಟ್ಟಿ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಕಡೆ ನಾನು ಒಂದ್ 2 ವರ್ಷ ಹಾಗೆ ಮಳೆಗಾಲದ ಆಟ ಇರ್ಲಿಲ್ಲ ಆಗಿದ್ದ, ಹೀಗೆಲ್ಲ ಯಾರು ಹೇಳಿದ್ರೆ ಹೋಗ್ತಾ ಇದ್ದೆ. ಆನಂತರ ಕಡೆ ಅದಕ್ಕಿಂತ ಮೊದಲು ಪ್ರತಿ ವರ್ಷವೂ ನಾ ತಿರುಗಾಟ ಆಗಿ ಬಂದಾಗ ನಮ್ಮ ಮರಾಠಿ